ಜನಸಂದಣಿ ಇರುವ ದಿನಗಳಂದು ಮೊಬೈಲ್ಗಳನ್ನು ಕಳವು ಮಾಡುತ್ತಿದ್ದ 4 ಮೊಬೈಲ್ ಕಳ್ಳರನ್ನು ಬಂಧಿಸುವಲ್ಲಿ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಲ್ಲೇಶ್ವರದ ಅಪಾರ್ಟ್ಮೆಂಟ್ ನಿವಾಸಿ ತರಕಾರಿ ಖರೀದಿಸಲು ಯಶವಂತಪುರ ಫ್ಲವರ್ ಮಾರ್ಕೆಟ್ಗೆ ಹೋಗಿದ್ದ ವೇಳೆ ಐಫೋನ್ ಕಳುವಾಗಿತ್ತು. ಈ ಸಂಬಂಧ ಮೊಬೈಲ್ ಕಳುವು ಆಗಿರುವ ಬಗ್ಗೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಗುರುಗುಂಟೆಪಾಳ್ಯ ಫ್ಲವರ್ ಮಾರ್ಕೆಟ್ ಮತ್ತು ಸಿಎಂಟಿಐ ಜಂಕ್ಷನ್ಗಳಲ್ಲಿ ಭಾನುವಾರದಂದು ಜನಸಂದಣಿ ಇರುವ ದಿನಗಳಂದು ಬೆಳಗ್ಗೆ 7 ರಿಂದ 10 ಗಂಟೆಯ ಸಮಯದಲ್ಲಿ ಮೊಬೈಲ್ ಕಳುವಾಗುತ್ತಿರುವ ಬಗ್ಗೆ ಹೆಚ್ಚಿನ ದೂರುಗಳು ಬಂದಿದ್ದರಿಂದ ಪ್ರಕರಣ ದಾಖಲಿಸಿಕೊಂಡ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರು ತನಿಖಾ ತಂಡವೊಂದನ್ನು ರಚಿಸಿ ಮೊಬೈಲ್ ಕಳುವು ಮಾಡುವವರ ಪತ್ತೆಗೆ ಬಲೆ ಬೀಸಿದರು. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ಪ್ಲಾಟಿನಂ ಸಿಟಿ ಅಪಾರ್ಟ್ಮೆಂಟ್ ರಸ್ತೆಯಲ್ಲಿ 5 ಮೊಬೈಲ್ ಸಮೇತ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕಳುವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡ ಆರೋಪಿಗಳು ಇತರೆ ಸಹಚರರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಕೇರಳದ ಶುಬಿನ್ ಸುಹೇಲ್, ಮೊಹಮ್ಮದ್ ಮಿದ್ಲಾಜ್, ಭದ್ರಾವತಿಯ ಶಂಶೀರ್ ಬೇಗ್ ಮತ್ತು ತಮಿಳುನಾಡಿನ ಉದಮನ್ ಫೈಸಲ್ ಅವರನ್ನ ಬಂಧಿಸಲಾಗಿದ್ದು 5ನೇ ಆರೋಪಿ ಶ್ರೀನಿವಾಸ ಮತ್ತು 6ನೇ ಆರೋಪಿ ನಾಗೇಶ್ ತಲೆಮರೆಸಿಕೊಂಡಿದ್ದು ಆರ್ಎಂಸಿ ಯಾರ್ಡ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬಂಧಿತ ಆರೋಪಿಗಳಿಂದ 43 ಲಕ್ಷ ರೂಪಾಯಿ ಮೌಲ್ಯದ 70 ಮೊಬೈಲ್ ಫೋನ್ಗಳನ್ನು ಆರ್ಎಂಸಿ ಯಾರ್ಡ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಲ್ಲೇಶ್ವರಂ ಇದರಲ್ಲಿ ಪೊಲೀಸ್ ಠಾಣೆಯವರು ಈ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡ್ತಾ ಇರತಕ್ಕಂಥ 4 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಟ್ಟು ಸುಮಾರು 70 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು 6/3/25ರಂದು ಈ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಒಂದು ಐಫೋನ್ ಅನ್ನು ಈ ಯಶವಂತಪುರ ಮಾರ್ಕೆಟ್ ಬಳಿ 2ನೇ ತಾರೀಕು ಅವರು ಯಶವಂತಪುರ ಮಾರ್ಕೆಟ್ ಬಳಿ ಹೋದಾಗ ಅಲ್ಲಿ ಯಾರೋ ಅವರ ಮೊಬೈಲ್ ಅನ್ನ ಪಿಕ್ ಪಾಕೆಟ್ ಮಾಡಿರ್ತಾರೆ. ಐಫೋನ್ ಮೊಬೈಲ್ ಫೋನ್ ಅದು. ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು 13ನೇ ತಾರೀಕು ಈ ಬಗ್ಗೆ ಇಬ್ಬರು ವ್ಯಕ್ತಿಗಳನ್ನು 5 ಮೊಬೈಲ್ ಫೋನ್ಗಳ ಜೊತೆಯಲ್ಲಿ ಬಂಧಿಸುತ್ತಾರೆ. ನಂತರ ಕೂಲಂಕುಷವಾಗಿ ಅವರ ವಿಚಾರಣೆಯಿಂದ ಉಳಿದ ವ್ಯಕ್ತಿಗಳು ಅಂದರೆ ಒಟ್ಟು 4 ಆರೋಪಿಗಳು ಈಗ ಪತ್ತೆಯಾಗಿದ್ದಾರೆ. ಇನ್ನೂ ಒಂದು 2 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದರಲ್ಲಿ ಬಂಧಿತರಲ್ಲಿ ಕೆಲವರು ಕೇರಳ ರಾಜ್ಯದವರು ಮತ್ತು ಕೆಲವರು ತಮಿಳುನಾಡು ರಾಜ್ಯದವರು ಮತ್ತು ನಮ್ಮ ರಾಜ್ಯದ ಶಿವಮೊಗ್ಗ ಭದ್ರಾವತಿ ನಗರದವರಾಗಿರ್ತಾರೆ. ಅವರುಗಳ ಕೂಲಂಕುಷ ವಿಚಾರಣೆಯಿಂದ ಒಟ್ಟು 70 ಮೊಬೈಲ್ ಫೋನ್ಗಳನ್ನು ಈಗ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಅವರು ಈ ರೀತಿ ಜನನಿಬಿಡ ಪ್ರದೇಶಗಳಲ್ಲಿ ಈ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡತಕ್ಕಂಥದ್ದು ಅವರ ವೃತ್ತಿಯಾಗಿರ್ತದೆ. ಒಟ್ಟು 44 ಐಫೋನ್ಗಳು, 12 ಸ್ಯಾಮ್ಸಂಗ್ ಫೋನ್ಗಳು ಮತ್ತು ಇತರ ಸಂಸ್ಥೆಯ ಫೋನ್ಗಳನ್ನು ಅವರು ಕದ್ದಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಈ ಮೊಬೈಲ್ ಫೋನ್ಗಳನ್ನು ಎಲ್ಲಿ ಕದ್ದಿದ್ದಾರೆ ಮತ್ತು ಅಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳ ಬಗ್ಗೆ ಪೊಲೀಸರು ಈಗ ಪತ್ತೆ ಕಾರ್ಯವನ್ನು ನಡೆಸಿದ್ದಾರೆ. ಇದೊಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ನಮ್ಮ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರುಗಳಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಸದಾನಂದ ತಿಪ್ಪಣ್ಣನವರ ಮಾರ್ಗದರ್ಶನದಲ್ಲಿ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಕುಮಾರ್, ಅನಿಕುಮಾರ್, ಮುಳ್ಳೂರ, ಕೃಪಾಲ್, ಎಎಸ್ಐಗಳಾದ ರಾಮಚಂದ್ರ, ಗೋವಿಂದರಾಜು ಮತ್ತು ಸಿಬ್ಬಂದಿಗಳಾದ ಪ್ರಶಾಂತ್ ನಾಯಕ್, ಪ್ರದೀಪ್ ಕುಮಾರ್, ಪ್ರಸಾದ್, ಸಂತೋಷ್, ಮಲ್ಲಿಕಾರ್ಜುನ್, ಸಂಜೀವ್ ಪಾಟೀಲ್ ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಆರೋಪಿಯ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂಧಿಸಿದ್ದ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡವನ್ನು ಶ್ಲಾಘಿಸಿ 10,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಣೆ ಮಾಡಿದರು.